ದ್ವಾರಕಾ ಹುಡುಕಾಟ ಶುರು. ಸಮುದ್ರಕ್ಕೆ ಧುಮುಕಿದ ವಿಜ್ಞಾನಿಗಳು. 5,000 ವರ್ಷ ಶ್ರೀಮಂತ ನಗರ ಕೃಷ್ಣನಗರಿ. ಕೊನೆಗೂ ಸಿಕ್ಕೇ ಬಿಡ್ತಾ ಶ್ರೀಕೃಷ್ಣನಗರಿ. ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸಮುದ್ರದ ಆಳದಲ್ಲಿ ಮುಳುಗಿರುವ ಶ್ರೀಕೃಷ್ಣನ ದ್ವಾರಕೆಯ ಹುಡುಕಾಟದ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿನೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸುಮಾರು 5,000 ವರ್ಷಗಳ ಹಿಂದೆ ಸಮುದ್ರದ ಆಳದಲ್ಲಿ ಒಂದು ಪುರಾತನ ನಗರವಾದ ದ್ವಾರಕ ಇದೆ ಎಂದು ನೀವು ನಿಜವಾಗ್ಲೂ ನಂಬ್ತೀರಾ? ಸಮುದ್ರದ ಆಳದಲ್ಲಿ ದ್ವಾರಕಾ ನಗರ ಮುಳುಗೋಗಿದೆ ಅಂದಮೇಲೆ ಸಮುದ್ರದ ಆಳದಲ್ಲಿ ಈಗಲೂ ಹುಡುಕಿದ್ರೆ ದ್ವಾರಕಾ ಸಿಗ್ಬೋದು ತಾನೆ? ನಾವು ಪುರಾಣಗಳಲ್ಲಿ ದ್ವಾರಕಾ ನಗರದ ಬಗ್ಗೆ ಕೇಳಿದ್ದೇವೆ, ಆದರೆ ವಿಜ್ಞಾನಿಗಳು ಈಗ ಸಮುದ್ರದ ಆಳದಲ್ಲಿ ಶ್ರೀಕೃಷ್ಣನ ದ್ವಾರಕವನ್ನ ಹುಡುಕಿದ್ದಾರೆ. ಯಾವಾಗ ವಿಜ್ಞಾನಿಗಳು ದ್ವಾರಕವನ್ನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಇಷ್ಟು ದಿನ ಅದೊಂದು ಪೌರಾಣಿಕ ಕಥೆ ಎಂದು ಇಗ್ನೋರ್ ಮಾಡಿದಂತಹ ಈ ಒಂದು ವಿಷಯ ನಿಜವಾಗುತ್ತೆ. ದ್ವಾರಕಾ ನಗರ ಎಲ್ರಿಗೂ ಗೊತ್ತಿತ್ತು, ಆದರೆ ಅದು ಎಲ್ಲಿದೆ? ಸಮುದ್ರದ ಆಳದಲ್ಲಿ ಈಗ ಹುಡುಕಿದ್ರೆ ನಿಜವಾಗ್ಲೂ ಸಿಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಎಲ್ರಿಗೂ ಇತ್ತು. 1963ಯಲ್ಲಿ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋ ಸಂಸ್ಥೆಯ ಪ್ರಮುಖ ಪುರಾತತ್ವಜ್ಞರಾದ ಡಾಕ್ಟರ್ S.R. ರಾವ್ ರವರು ಪುರಾತನ ದ್ವಾರಕಾದ ಇತಿಹಾಸವನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅವರು ಮತ್ತು ಅವ್ರ ಟೀಮು ಮೊದಲು ಶ್ರೀಕೃಷ್ಣನ ದ್ವಾರಕವನ್ನ ಪತ್ತೆ ಹಚ್ಚಲು ಸಮುದ್ರಕ್ಕಿಳಿಯೋದಿಲ್ಲ, ಅದರ ಬದಲಾಗಿ ಈಗಿನ ದ್ವಾರಕಾ ಹತ್ತಿರ ಇರುವ ಗೋಮತಿ ದಡದಲ್ಲಿರುವಂತಹ ಒಂದು ತೀರದ ಪ್ರದೇಶವನ್ನ ತೋಡೋದಕ್ಕೆ ಶುರು ಮಾಡ್ತಾರೆ. S.R. ರಾವ್ ರವರು ಹಾಗೂ ಅವ್ರ ಟೀಮ್ 2-3 ಮೀಟರ್ ಆಳದವರೆಗೂ ಭೂಮಿಯನ್ನು ತೋಡಿದಾಗ ಅವರಿಗೆ ಹಳೆಯ ದ್ವಾರಕಾದ ಕೆಲವು ಅವಶೇಷಗಳು ಕಂಡು ಬರ್ತವೆ. ಅವ್ರ ಲಕ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅವ್ರು ತೋಡಿದಂತಹ ಜಾಗದಲ್ಲೇ ಕೆಲ ಅವಶೇಷಗಳು ಕಂಡು ಬರ್ತವೆ. ಹಳೆಯ ಕಾಲದ ಮಡಕೆಗಳು ಮತ್ತು ಹಳೆಯ ಕಾಲದ ದೇವಸ್ಥಾನದ ಕಲ್ಲಿನ ಗೋಡೆಗಳು, ಈ ಎಲ್ಲಾ ಅವಶೇಷಗಳನ್ನು ನೋಡಿದಾಗ ಸುಮಾರು 3,500 ವರ್ಷಗಳ ಕಾಲ ಹಳೆದು ಅಂತ ಗೊತ್ತಾಗುತ್ತೆ. ಇಲ್ಲಿಗೆ S.R. ರಾವ್ ರವರಿಗೂ ಹಾಗೂ ಅವ್ರ ಟೀಮ್ಗೆ ಪ್ರೂವ್ ಆಗೋಯ್ತು, ದ್ವಾರಕಾ ಅನ್ನೋದು ಒಂದು ಮಿಥಿಕಲ್ ಸ್ಟೋರಿ ಅಲ್ಲ, ಆ್ಯಂಡ್ ಇದು ನಿಜವಾಗ್ಲೂ ಇದೆ, ಇದನ್ನ ಹುಡುಕ್ಲೇಬೇಕು ಅಂತ. ನಂತರ ಇವ್ರ ಟೀಮ್ ಮೆಂಬರ್ಸ್ ಎಲ್ಲ ಆನ್ಸಿಯಂಟ್ ಬುಕ್ಸ್ ಓದ್ತಾರೆ. ಇತಿಹಾಸದಲ್ಲಿ ಎಲ್ಲೆಲ್ಲಿ ದ್ವಾರಕಾ ನಗರದ ಬಗ್ಗೆ ಮೆನ್ಷನ್ ಇದೆ ಅದನ್ನೆಲ್ಲಾನು ನೋಟ್ ಮಾಡಿಕೊಂಡು ಒಂದು ಮ್ಯಾಪ್ನ ತಯಾರಿಸ್ತಾರೆ. ಈಗ ಅವ್ರಿಗೆ ಗೊತ್ತಾಗಿದೆ ಏನಂದ್ರೆ ಹಳೆಯ ದ್ವಾರಕಾ ಅಂದ್ರೆ ಶ್ರೀಕೃಷ್ಣನು ಸ್ಥಾಪನೆ ಮಾಡಿದಂತಹ ದ್ವಾರಕಾ ಈಗಿರೋ ಪ್ರೆಸೆಂಟ್ ದ್ವಾರಕಾದಿಂದ 30 ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ಮಧ್ಯದಲ್ಲಿತ್ತು ಅಂತ ಗೊತ್ತಾಗುತ್ತೆ. 1983 1990ವರೆಗೂ ಸಮುದ್ರದ ಆಳದಲ್ಲಿ ಪ್ರೈಮರಿ ರಿಸರ್ಚ್ ಅನ್ನ ಮಾಡ್ತಾರೆ. ಆಗ ಅವರು ಆ ಒಂದು ಎಕ್ಸಾಕ್ಟ್ ಲೊಕೇಶನ್ಗೆ ಹೋಗಿ ರಿಸರ್ಚ್ ಮಾಡ್ತಾರೆ. ಆಗ ಅವ್ರಿಗೆ ಒಂದಾದ್ಮೇಲೊಂದು ಪ್ರೂಫ್ ಸಿಗ್ತಾನೆ ಹೋಗುತ್ತೆ. ಆ ಕಾಲದ ಕಂಬಗಳು, ಗೋಡೆ ಕಟ್ಟೋದಕ್ಕಂತ ಪರ್ಫೆಕ್ಟ್ ಶೇಪಲ್ಲಿ ಕಟ್ ಮಾಡಿದಂತಹ ಒಂದು ಕಲ್ಲು ಬಂಡೆಗಳು ದ್ವಾರಕಾ ಸಮುದ್ರದ ಮಧ್ಯದಲ್ಲಿ ಇರೋದ್ರಿಂದ ಅಲ್ಲಿಗೆ ಹೋಗೋದಕ್ಕೆ ಹಡಗುಗಳನ್ನ ಯೂಸ್ ಮಾಡಿರ್ತಾರೆ. ಸೊ ಆ ಕಾಲದ ಬೋಟ್ಸ್, ಆಂಕರ್ಗಳು, ದೊಡ್ಡ ಪ್ರಮಾಣದ ಮಣ್ಣಿನ ಪಾತ್ರೆಗಳು, ಮುತ್ತುಗಳಿಂದ ಮಾಡಲ್ಪಟ್ಟಿರುವಂತಹ ಆಭರಣದ ತುಂಡುಗಳು, ಹೀಗೆ ಇಷ್ಟೆಲ್ಲ ಅವ್ರಿಗೆ ಪ್ರೂಫ್ ಸಿಗ್ತವೆ. ಆದ್ರೆ ಕೆಲವೊಂದಿಷ್ಟು ಜನ ಸಮುದ್ರದ ಆಳದಲ್ಲಿ ತಾಮ್ರದ ನಾಣ್ಯಗಳು ಸಿಕ್ಕಿದಾವೆ ಅಂತ ಹೇಳ್ತಾರೆ, ಆದ್ರೆ ಸುಳ್ಳು. ಸಮುದ್ರದ ಆಳದಲ್ಲಿ ಡಾಕ್ಟರ್ S.R. ರಾವ್ ರವರು ಶೋಧ ನಡೆಸಿದಾಗ ನಾಣ್ಯಗಳು ಸಿಕ್ಕಿಲ್ಲ. ನೀವೇ ಜಸ್ಟ್ ಥಿಂಕ್ ಮಾಡಿ, ಶ್ರೀಕೃಷ್ಣನ ಕಾಲದಲ್ಲಿ ನಾಣ್ಯಗಳ ಪದ್ಧತಿನೇ ಜಾರಿಗೆ ಬಂದಿರಲಿಲ್ಲ ಅಂದಮೇಲೆ ಸಮುದ್ರದ ಆಳದಲ್ಲಿ ನಾಣ್ಯಗಳು ಹೇಗೆ ಸಿಗ್ತವೆ? ಭಾರತದಲ್ಲಿ ನಾಣ್ಯಗಳ ಪದ್ಧತಿನೇ ಸುಮಾರು 6ನೇ ಶತಮಾನದ ಮಗಧ ರಾಜದ ಬಿಂಬಸಾರ ಇತರೆ ರಾಜರೇ ನಾಣ್ಯದ ಪದ್ಧತಿಯನ್ನ ಮೊದಲ ಬಾರಿಗೆ ಬಳಸಿದ್ದಾರೆ. ಹಾಗಾಗಿ ಶ್ರೀಕೃಷ್ಣನ ಕಾಲದಲ್ಲಿ ನಾಣ್ಯಗಳ ಪದ್ಧತಿ ಇರಲಿಲ್ಲ, ಹಾಗೆಲ್ಲ ವಸ್ತು ವಿನಿಮಯ ಪದ್ಧತಿ ಇತ್ತು. ಇನ್ನು ರಿಸರ್ಚ್ ಮಾಡೋದು ತುಂಬಾನೇ ಇತ್ತು ಅಂತೆ, ಆದರೆ 1983ಯಲ್ಲಿ ಅಷ್ಟೊಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ ಆಗಿರಲಿಲ್ಲ ಅಂತೆ. ಹಾಗಾಗಿ 1990ಯಲ್ಲಿ ರಿಸರ್ಚ್ ಅನ್ನ ಕಂಪ್ಲೀಟ್ಲಿ ನಿಲ್ಲಿಸ್ಬಿಡ್ತಾರಂತೆ. ಅಗೇನ್ 2007ರಲ್ಲಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ರು. ಆಗ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯ ವಿಜ್ಞಾನಿಗಳು ಮತ್ತೆ ಅಂತಾರಾಷ್ಟ್ರೀಯ ಸಂಸ್ಥೆಯ ವಿಜ್ಞಾನಿಗಳ ಜೊತೆ
ಕೂಡಿಕೊಂಡು ಈಗಿನ ಮಾಡರ್ನ್ ಟೆಕ್ನಾಲಜಿ ಟೂಲ್ಸ್ ಬಳಸಿ ಮತ್ತೆ ಸಮುದ್ರದ ಆಳದಲ್ಲಿ ದ್ವಾರಕವನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆಗ ಅಗೇನ್ ರಿಸರ್ಚ್ ಮಾಡುವಾಗ ತುಂಬಾನೇ ಫ್ಲೂ ಸಿಕ್ತು ಅಂತೆ. ಸಮುದ್ರದ ಆಳದಲ್ಲಿ 550 ಮೀಟರ್ ಉದ್ದದ ಮಾನವ ನಿರ್ಮಿತ ಗೋಡೆ ಸಹ ಸಿಕ್ತು. ಸೊ ಫೈನಲಿ ಹೇಳ್ಬೇಕಂತಂದ್ರೆ ದ್ವಾರಕ ಅನ್ನೋದು ನಿಜವಾಗ್ಲೂ ಇತ್ತು ಅನ್ನೋದು 100% ಕನ್ಫರ್ಮ್. ಸೊ ಇದಾಗಿತ್ತು ಶ್ರೀಕೃಷ್ಣನ ಸ್ಪೆಷಲ್ ದ್ವಾರಕಾ ಸಿಟಿಯ ಡೀಟೇಲ್ಡ್ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ. ಈ ಚಾನಲ್ಗೆ ಹೊಸ